ಒಟ್ಟು ಸುಮಾರು 400 ಸೀಟು ಗೆಲ್ಲೇಬೇಕು ಅಂತ ನಮ್ಮ ಪ್ರಯತ್ನ. ಇವತ್ತೇ ನಿಮ್ಗೆ ಹೇಳ್ತಾ ಇದ್ದೇನೆ, ಕರ್ನಾಟಕ ರಾಜ್ಯದಲ್ಲಿ 28 ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದು ಎಂಪಿಗಳನ್ನ ಕರ್ಕೊಂಡು ನಾನು ಡೆಲ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ದೇನೆ. ಭರವಸೆಯನ್ನು ಕೊಟ್ಟಿದ್ದೇನೆ, ಅಮಿತ್ ಶಾ ಹೇಳಿದ್ದೇನೆ, ಮೋದಿ ಅವ್ರಿಗೆ ಹೇಳಿದ್ದೇನೆ. ಹೀಗಾಗಿ ಈ ಬಾರಿ ನಿಶ್ಚಿತವಾಗಿ 28 ಕ್ಷೇತ್ರಗಳನ್ನು ಗೆದ್ದು ನಮ್ಮ ಒಂದು ಕೊಡುಗೆ ಕರ್ನಾಟಕದ್ದು ಅಂತೇಳಿ ಮೋದಿ ಅವರಿಗೆ ಎಂಪಿಗಳನ್ನು ಕರ್ಕೊಂಡು ಹೋಗಿ ಹೇಳಬೇಕು ಅಂತಿದ್ದೇನೆ. ಅದರಲ್ಲಿ ಯಶಸ್ವಿ ಆಗ್ತೇವೆ. ಜನರ ಪದ ಇದೆ, ಮೋದಿಯವರ ಅಲೆ ಇದೆ, ಎಲ್ಲವೂ ಸಹ ನಾವು ತುಂಬಾ ಅನುಕೂಲಕರವಾಗುತ್ತೆ. ಮೋದಿಯವರು ಸಹ 14ನೇ ತಾರೀಕು ಪಾಲ್ಗೊಂಡ ದೊಡ್ಡ ಸಭೆಯಲ್ಲಿ ಮಾಡಬೇಕು ಅಂತಿದ್ದಾರೆ. ಎಲ್ಲವೂ ಸಹ ನಮ್ಮ ಅನುಕೂಲ. ಸಣ್ಣ ಪುಟ್ಟ ಅಸಮಾಧಾನ ಎಲ್ಲವೂ ಕೂಡ ಎಲ್ಲವೂ ಸರಿಯಾಗಿದೆ. ಒಬ್ಬೊಬ್ಬರನ್ನ ಕರೆಸಿ ಮಾತಾಡಿ ಎಲ್ಲವನ್ನ ಬಗ್ಗೆ ದಾವಣಗೆರೆ, ಚಿತ್ರದುರ್ಗ ಎಲ್ಲ ಕೂಡ ನೀವೇ ಮಾತಾಡಿದ ಎಲ್ಲ ಕೂಡ ಸಕ್ಸಸ್ ಆಗಿದ್ದು. ಕರೆಸ್ಕೊಂಡು ಇಲ್ಲೇ ಮಾತಾಡಿ ಎಲ್ಲರೂ ಒಬ್ಬೊಬ್ಬರು ಒಬ್ಬೊಬ್ಬರು ಕೆಲಸ ಮಾಡಬೇಕು. ಯಾವುದೇ ಸಮಸ್ಯೆ ಸರ್, 28 ಕ್ಷೇತ್ರ ಗೆಲ್ಲದ ಕನಸು ಅನ್ನುವಂತ ಮಾತನ್ನು ಕಾಂಗ್ರೆಸ್ ಅವರು ಹೇಳ್ತಿದ್ದಾರೆ. ಹೇಳಲೇಬೇಕಲ್ಲ, ಕಾಂಗ್ರೆಸ್ ನೀವು ಬೇರೆ ರೀತಿ ಮಾಡಕ್ ಸಾಧ್ಯ. ನಮ್ಗೇನು ಗೊತ್ತಿದೆ ನಾವ್ ಹೇಳ್ತಾ ಇದ್ದೀವಿ, ಅವ್ರೇನ್ ಬೇಕು. ಬರ ಪರಿಹಾರ ವಿಚಾರದಲ್ಲೆಲ್ಲ ಬಿಜೆಪಿ ಸಂಸದರು ಮಾತನಾಡಿಲ್ಲ. ಅದೆಲ್ಲ ಈಗೆಲ್ಲ ಮಾತನಾಡೋದದ್ದು ಚುನಾವಣೆ ಆದ್ಮೇಲೆ ಮಾತನಾಡ್ತೀವಿ ನಾವು. ಈ ಸದ್ಯಕ್ಕೆ ನಾವು 28 ಲೋಕಸಭಾ ಗೆದ್ದಿದ್ದು ಆ ಕಡೆ ಗಮನ. ಸರ್, ಹಬ್ಬದ ಶುಭಾಶಯ, ಯುಗಾದಿ ಹಬ್ಬ ಎಲ್ಲ ಕಡೆ ಸಂಭ್ರಮದ ಯುಗಾದಿ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾಡಿನ ಎಲ್ಲ ಜನರು ಸರ್ಕಾರಕ್ಕೆ ಮಳೆ ಬೆಳೆಯಾಗಿ ನೆಮ್ಮದಿಯಾಗಿ ಸಮೃದ್ಧಿ ಇರಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ. ಸರ್, ಈ ಒಂದಷ್ಟು ಮುಖಂಡರು ಹೇಳ್ತಾ ಇದ್ರೆ ಫಲಿತಾಂಶ ಬಂದ ನಂತರ ಸರ್ಕಾರದ ಒಂದಷ್ಟು ಪರಿಣಾಮ ಬೀರಬಹುದು ಅಂತ. ನಾನೀಗ ಅವ್ರಿಗೆ ಏನು ಮಾತನಾಡಲ್ಲ. ಈಗ ಏನಿದ್ರು ನಾವು 28 ಗೆದ್ದು ಅದರ ಬಗ್ಗೆ ಮಾತಾಡ್ತೀನಿ. ಒಟ್ಟು ಸುಮಾರು 400 ಸೀಟು ಗೆಲ್ಲೇಬೇಕು ಅಂತ ನಮ್ಮ ಪ್ರಯತ್ನ. ಇವತ್ತೇ ನಿಮ್ಗೆ ಹೇಳ್ತಾ ಇದ್ದೇನೆ, ಕರ್ನಾಟಕ ರಾಜ್ಯದಲ್ಲಿ 28 ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದು ಎಂಪಿಗಳನ್ನ ಕರ್ಕೊಂಡು ನಾನು ಡೆಲ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ದೇನೆ. ಭರವಸೆಯನ್ನು ಕೊಟ್ಟಿದ್ದೇನೆ, ಅಮಿತ್ ಶಾ ಹೇಳಿದ್ದೇನೆ, ಮೋದಿ ಅವ್ರಿಗೆ ಹೇಳಿದ್ದೇನೆ. ಹೀಗಾಗಿ ಈ ಬಾರಿ ನಿಶ್ಚಿತವಾಗಿ 28 ಕ್ಷೇತ್ರಗಳನ್ನು ಗೆದ್ದು ನಮ್ಮ ಒಂದು ಕೊಡುಗೆ ಕರ್ನಾಟಕದ್ದು ಅಂತೇಳಿ ಮೋದಿ ಅವರಿಗೆ ಎಂಪಿಗಳನ್ನು ಕರ್ಕೊಂಡು ಹೋಗಿ ಹೇಳಬೇಕು ಅಂತಿದ್ದೇನೆ. ಅದರಲ್ಲಿ ಯಶಸ್ವಿ ಆಗ್ತೇವೆ. ಜನರ ಪದ ಇದೆ, ಮೋದಿಯವರ ಅಲೆ ಇದೆ, ಎಲ್ಲವೂ ಸಹ ನಾವು ತುಂಬಾ ಅನುಕೂಲಕರವಾಗುತ್ತೆ. ಮೋದಿಯವರು ಸಹ 14ನೇ ತಾರೀಕು ಪಾಲ್ಗೊಂಡ ದೊಡ್ಡ ಸಭೆಯಲ್ಲಿ ಮಾಡಬೇಕು ಅಂತಿದ್ದಾರೆ. ಎಲ್ಲವೂ ಸಹ ನಮ್ಮ ಅನುಕೂಲ. ಸಣ್ಣ ಪುಟ್ಟ ಅಸಮಾಧಾನ ಎಲ್ಲವೂ ಕೂಡ ಎಲ್ಲವೂ ಸರಿಯಾಗಿದೆ. ಒಬ್ಬೊಬ್ಬರನ್ನ ಕರೆಸಿ ಮಾತಾಡಿ ಎಲ್ಲವನ್ನ ಬಗ್ಗೆ ದಾವಣಗೆರೆ, ಚಿತ್ರದುರ್ಗ ಎಲ್ಲ ಕೂಡ ನೀವೇ ಮಾತಾಡಿದ ಎಲ್ಲ ಕೂಡ ಸಕ್ಸಸ್ ಆಗಿದ್ದು. ಕರೆಸ್ಕೊಂಡು ಇಲ್ಲೇ ಮಾತಾಡಿ ಎಲ್ಲರೂ ಒಬ್ಬೊಬ್ಬರು ಕೆಲಸ ಮಾಡಬೇಕು. ಯಾವುದೇ ಸಮಸ್ಯೆ. ಸರ್, 28 ಕ್ಷೇತ್ರ ಗೆಲ್ಲದ ಕನಸು ಅನ್ನುವಂತ ಮಾತನ್ನು ಕಾಂಗ್ರೆಸ್ ಅವರು ಹೇಳ್ತಿದ್ದಾರೆ. ಹೇಳಲೇಬೇಕಲ್ಲ, ಕಾಂಗ್ರೆಸ್ ನೀವು ಬೇರೆ ರೀತಿ ಮಾಡಕ್ ಸಾಧ್ಯ. ನಮ್ಗೇನು ಗೊತ್ತಿದೆ ನಾವ್ ಹೇಳ್ತಾ ಇದ್ದೀವಿ, ಅವ್ರೇನ್ ಬೇಕು. ಬರ ಪರಿಹಾರ ವಿಚಾರದಲ್ಲೆಲ್ಲ ಬಿಜೆಪಿ ಸಂಸದರು ಮಾತನಾಡಿಲ್ಲ. ಅದೆಲ್ಲ ಈಗೆಲ್ಲ ಮಾತನಾಡೋದದ್ದು ಚುನಾವಣೆ ಆದ್ಮೇಲೆ ಮಾತನಾಡ್ತೀವಿ ನಾವು. ಈ ಸದ್ಯಕ್ಕೆ ನಾವು 28 ಲೋಕಸಭಾ ಗೆದ್ದಿದ್ದು ಆ ಕಡೆ ಗಮನ. ಸರ್, ಹಬ್ಬದ ಶುಭಾಶಯ, ಯುಗಾದಿ ಹಬ್ಬ ಎಲ್ಲ ಕಡೆ ಸಂಭ್ರಮದ ಯುಗಾದಿ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾಡಿನ ಎಲ್ಲ ಜನರು ಸರ್ಕಾರಕ್ಕೆ ಮಳೆ ಬೆಳೆಯಾಗಿ ನೆಮ್ಮದಿಯಾಗಿ ಸಮೃದ್ಧಿ ಇರಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ. ಸರ್, ಈ ಒಂದಷ್ಟು ಮುಖಂಡರು ಹೇಳ್ತಾ ಇದ್ರೆ ಫಲಿತಾಂಶ ಬಂದ ನಂತರ ಸರ್ಕಾರದ ಒಂದಷ್ಟು ಪರಿಣಾಮ ಬೀರಬಹುದು ಅಂತ. ನಾನೀಗ ಅವ್ರಿಗೆ ಏನು ಮಾತನಾಡಲ್ಲ. ಈಗ ಏನಿದ್ರು ನಾವು 28 ಗೆದ್ದು ಅದರ ಬಗ್ಗೆ ಮಾತಾಡ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.